ಗುಂಡ್ಲುಪೇಟೆಯಲ್ಲಿ ಜಗಜ್ಯೋತಿ ಬಸವೇಶ್ವರ ಜಯಂತಿ ಮಹೋತ್ಸವ. ಭಕ್ತಿ ಭಾವದ ಸಾಗರ. ಕ್ರಾಂತಿಕಾರಿ ಪುರುಷನಿಗೆ ನಮನಗಳು. 12ನೇ ಶತಮಾನದಲ್ಲೇ ಸಾಮಾಜಿಕ ಸಮಾನತೆಯ ಕ್ರಾಂತಿಯ ಕಿಡಿ ಹೊತ್ತಿಸಿ ಇವನಾರವನೆನ್ನದೆ ಇವನಮ್ಮವ ಎಂದು ಜಗತ್ತಿಗೆ ಸಾರಿದ ವಿಶ್ವಗುರು ಕ್ರಾಂತಿಯೋಗಿ ಜಗಜ್ಯೋತಿ ಶ್ರೀ ಬಸವಣ್ಣನವರ ಜಯಂತಿಯನ್ನು ಇಂದು ಗುಂಡ್ಲುಪೇಟೆ ಪಟ್ಟಣದಲ್ಲಿ ಅತ್ಯಂತ ಅದ್ದೂರಿಯಾಗಿ ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು. ಸಮಾನತೆಯ ಹರಿಕಾರನಿಗೆ ಗೌರವ ಸಲ್ಲಿಸಲು ಇಡೀ ಪಟ್ಟಣವೇ ಒಂದಾಗಿ ನಿಂತಿರುವಂತಹ ದೃಶ್ಯ ಎಲ್ಲರ ಕಣ್ಮನ ಸೆಳೆಯಿತು. ಬೆಳಗಿನಿಂದಲೇ ಪಟ್ಟಣದ ಜೆಎಸ್ಎಸ್ ಕಾಲೇಜಿನ ಅಲ್ಲಿ ಪ್ರಾರಂಭವಾದಂತಹ ಮೆರವಣಿಗೆಯಲ್ಲಿ ವೀರಶೈವ ಲಿಂಗಾಯತ ಮುಖಂಡರು, ಪ್ರಗತಿಪರ ಚಿಂತಕರು, ನೂರಾರು ಸಂಖ್ಯೆಯಲ್ಲಿ ಯುವಕರು ಹಾಗೂ ಸಾರ್ವಜನಿಕರು ಭೇದ ಭಾವ ಮರೆತು ಈ ಮಹೋತ್ಸವದಲ್ಲಿ ಭಾಗಿಗಳಾಗಿ ಸಂಭ್ರಮಿಸಿದರು. ಬಸವಣ್ಣನವರ ಭಾವಚಿತ್ರ ಹೊತ್ತು ಭವ್ಯ ಪಲ್ಲಕ್ಕಿ ಮೆರವಣಿಗೆಯಲ್ಲಿ ಪಟ್ಟಣದ ಪ್ರಮುಖ ವೃತ್ತಗಳಲ್ಲಿ ಸಾಗಿತು. ಮಂಗಳ ವಾದ್ಯಗಳು ಹಾಗೂ ಯುವಕರ ಜಯಘೋಷಗಳೊಂದಿಗೆ ಮೆರವಣಿಗೆಗೆ ಇನ್ನಷ್ಟು ಕಳೆ ತಂದವು. ಬಸವಣ್ಣನವರು ಕೇವಲ ಒಂದು ಧರ್ಮಕ್ಕೆ ಸೀಮಿತವಾದವರಲ್ಲ, ಅವರು ಇಡೀ ಮಾನವ ಕುಲದ ಆಸ್ತಿ. ಅಂದಿನ ಕಾಲದಲ್ಲೇ ಅನುಭವ ಮಂಟಪದ ಮೂಲಕ ಪ್ರಜಾಪ್ರಭುತ್ವದ ಅಡಿಪಾಯ ಹಾಕಿದ ಆ ಮಹಾತ್ಮನ ವಿಚಾರಗಳು ಇಂದಿಗೂ ಎಂದೆಂದಿಗೂ ಪ್ರಸ್ತುತ. ಗುಂಡ್ಲುಪೇಟೆಯ ಜನತೆ ಇಂದು ತೋರಿದ ಭಕ್ತಿ ಮತ್ತು ಒಗ್ಗಟ್ಟು ಬಸವ ತತ್ವದ ಜೀವಂತಿಕೆಗೆ ಸಾಕ್ಷಿಯಾಯಿತು. ಎಲ್ಲ ವೀರಶೈವ ಲಿಂಗಾಯತ ಬಂಧುಗಳು, ಯುವಕರು ಹಾಗೂ ಸಾರ್ವಜನಿಕರ ಒಂದು ಸಮ್ಮುಖದಲ್ಲಿ ನಡೆದ ಈ ಅದ್ದೂರಿ ಜಯಂತಿಯ ಒಂದು ಆಚರಣೆಯು ಗುಂಡ್ಲುಪೇಟೆಯ ಒಂದು ಇತಿಹಾಸದಲ್ಲಿ ಒಂದು ಮರೆಯಲಾಗದ ಸುಂದರ ನೆನಪಾಗಿ ಉಳಿಯುವಂತೆ ಯಶಸ್ವಿಯಾಗಿ ಸಂಪನ್ನಗೊಂಡಿತು. ಜೈ ಬಸವೇಶ್ವರ. ಕ್ರಾಂತಿಯೋಗಿ ಬಸವಣ್ಣನವರಿಗೆ ಜಯವಾಗಲಿ.